ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ವಾಂಗಿಬಾತ್ ರೆಸಿಪಿ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ವಾಂಗಿಬಾತ್ ರೆಸಿಪಿ ಒಂದು 2-3 ಥರ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋದು ತುಂಬಾ ಸುಲಭವಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಬೇಗನೆ ಮಾಡ್ಕೊಬೋದು. ಸೊ ಖಂಡಿತ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ಜಾಸ್ತಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನಾನು ಕುಕ್ಕರಲ್ಲಿ ತೋರಿಸೋದ್ರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಸಹ ಹಾಕೋಬೋದು, ಅಥವಾ ಗೋಡಂಬಿ ಸಹ ಹಾಕೋಬೋದು. ಇದಕ್ಕೆ ಕಟ್ ಮಾಡಿರುವಂಥ ಸ್ಲೈಸ್ ಆಗಿ ಒಂದು 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಒಂದು 3 ಹಸಿರುಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ನೀವು ಬೇಕಂದರೆ ಚಿಕ್ಕದಾಗೂ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ 3 ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು. ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ವಾಂಗಿಬಾತ್ ಪೌಡರ್ ಮಾಡೋದು ತೋರಿಸಿದ್ದೀನಿ, ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತಲೂ ತೋರಿಸಿದ್ದೀನಿ. ಸೊ ಆ ರೆಸಿಪಿ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋದು ಕ್ವಿಕ್ಕಾಗಿ ಕುಕ್ಕರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಅದನ್ನು ನಾವು ಸಪ್ರೇಟಾಗಿ ಗೊಜ್ಜು ಥರ ಮಾಡಿ ಅನ್ನಕ್ಕೆ ಕಲಿಸ್ಕೊತೀರಿ. ಆದರೆ ಇದು ಎರಡೂ ಒಟ್ಟಿಗೆ ಮಾಡೋವಂಥ ರೆಸಿಪಿ. ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮೊಟೊ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು, ಇದ್ರ ಜೊತೆಗೆ ನಾನು 3 ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಬಿಳಿ ಬದನೆಕಾಯಿ, ಇದರಲ್ಲಿ ಪರ್ಪಲ್ ಕಲರ್ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಒಂದು 3 ತಗೊಂಡಿದ್ದೀನಿ, ಮೈಸೂರು ಬದನೆಕಾಯಿ ಅಂತಲೂ ಕರೀತಾರೆ. ಅದೇ ಟೈಮ್ಗೆ ಅಕ್ಕಿ ಕೂಡ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು 15 ನಿಮಿಷ ನೆನಿಬೇಕು ಅಕ್ಕಿ. ಈಗ ಕಟ್ ಮಾಡಿರೋಂಥ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಈ ಥರ ಉದ್ದ ಬದನೆಕಾಯಿ ಇಲ್ಲ, ರೌಂಡ್ ಇದೆ, ಸಾಂಬಾರಿಗೆ ಯೂಸ್ ಮಾಡೋವಂಥ ಬದನೆಕಾಯಿ ಇದೆ ಅಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು ನೀವು. ಸೊ ಇವಾಗ ಇದೆಲ್ಲ ಹಾಕಿದ ಮೇಲೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/2 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಮತ್ತು ವಾಂಗಿಬಾತ್ ಪೌಡರ್ ಯೂಸ್ ಮಾಡೋದ್ರಿಂದ ಅದರಲ್ಲೂ ಖಾರ ಇರುತ್ತೆ. ಕೆಲವರು ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾರೆ, ಅದು ಕೂಡ ಹಾಕ್ಕೋಬೋದು ನೀವು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮತ್ತೆ ಬೇಕಂದರೆ ಹಾಕ್ಕೋಬೋದು. ಇದಕ್ಕೆ ನಾನು ಒಂದು 2 ಟೀ ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಪ್ರಿಪೇರ್ ಮಾಡಿರೋದಿದ್ದರೆ ಅದು ಕೂಡ ಹಾಕೋಬೋದು, ಅಥವಾ ಅಂಗಡಿದು ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಗೊಜ್ಜು ರೀತಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ನಾರ್ಮಲ್ ಬಾಣಲೆಯಲ್ಲಿ ಮಾಡಿರ್ತೀರಲ್ಲ ಗೊಜ್ಜು, ಅದನ್ನು ಉಳಿದ್ರೆ ನೀವು ಸಪ್ರೇಟಾಗಿ ಎತ್ತಿಟ್ಟಿರ್ತೀರ, ಮರ್ತ್ಕೊತೀರ, ಮತ್ತು ಅದು ಟೇಸ್ಟು ಚೆನ್ನಾಗಿರೋದಿಲ್ಲ ಅನ್ನೋದಾದರೆ ಈ ಥರ ಆವಾಗವಾಗೆ ಫ್ರೆಶ್ ಆಗಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಹುಣಸೆಹಣ್ಣಿನ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಬೆಟ್ಟದ ನೆಲ್ಲಿಕಾಯಿ ಇದೆ ಅಲ್ವಾ, ಆ ಸೈಜ್ಗೆ ಹುಣಸೆಹಣ್ಣು ನಾನು ಒಂದು 1/4 ಕಪ್ ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಕಿವುಚಿ ಆ ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ಈ ರೆಸಿಪಿ. ಸೊ ಅಥವಾ ನಿಮಗೆ ಟೈಮ್ ಇಲ್ದಿರೋವಾಗ, ಕೆಲಸದಿಂದ ಬಂದಿರ್ತೀರ, ಏನಾದರೂ ತರಕಾರಿಯಲ್ಲಿ ಈ ಥರ ಮಾಡಬೇಕಂದ್ರೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲಿ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ತೋರಿಸೋವಂಥ ಲೋಟ ಬಂದ್ಬಿಟ್ಟು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಬೀಳುತ್ತೆ. ಲೋಟ ನೀವು ಯಾವುದಾದ್ರೂ ಲೋಟ, ಬಟ್ಲು ಯಾವುದಾದ್ರೂ ಅಳತೆ ತೊಗೊಳ್ಳಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು, ಸೇಮ್ ಇವಾಗೂ ಅದೇ ಥರ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಬಾಸುಮತಿ ರೈಸ್ ಯೂಸ್ ಮಾಡ್ತೀರಂದರೆ ಮಾತ್ರ ಒಂದು ಅರ್ಧ ಲೋಟ ನೀರು ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಅದು ನೀರು ಜಾಸ್ತಿ ತೊಗೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ನಾನು ನಾರ್ಮಲಾಗಿ ನಿಮ್ಗೆ ಗೊತ್ತಿರುತ್ತೆ, ಕೋಲಮ್ ರೈಸ್ ಅಥವಾ ಬುಲೆಟ್ ರೈಸ್ ಅಥವಾ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ, ಅಥವಾ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದು ಕೂಡ ಹಾಕೋಬೋದು. ಈಗ ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕಿದ್ದನ್ನು ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡೆ. ಚೆನ್ನಾಗಿ ಕುದಿಯೋವಾಗ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಕೂಡ ಹಾಕಿದ್ಮೇಲೆ ಇದನ್ನು 1 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿ ನೆನೆಸೋದ್ರಿಂದ ನಮ್ಗೇನು ಬೆನಿಫಿಟ್ ಅಂದರೆ ಅನ್ನ ಸಾಫ್ಟಾಗಿರುತ್ತೆ, ಉದುರುದ್ರಾಗಿರುತ್ತೆ, ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರನೇ. ಮತ್ತು ಇವಾಗ ನೋಡಿ, ಅಕ್ಕಿಯಲ್ಲಿ ಹಾಕಿದ ಮೇಲೆ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಕುದಿಸ್ಕೊತೀನಿ. ಈ ಥರ ಚೆನ್ನಾಗಿ ಕುದಿಯೋವಾಗ ಮುಚ್ಚಳ ಮುಚ್ಚಬೇಕಾಗುತ್ತೆ. ಇಲ್ಲಾಂದರೆ ನೀವು ಫಸ್ಟೇ ನೀರು ಹಾಕಿದ ತಕ್ಷಣ ಮುಚ್ಚಳ ಹಾಕಿದ್ರೆ ಮೇಲೆ ನೀರು, ಕೆಳಗಡೆ ರೈಸ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಈ ಥರ ಕುದಿಸ್ಬಿಟ್ಟು ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇಮಿಡಿಯೇಟ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ತಕ್ಷಣ ತೆಗಿಯೋಕ್ಕೆ ಹೋಗಬೇಡಿ. ಸೊ ಅದು ಒಂದು 10 ನಿಮಿಷ ಆಗುತ್ತೆ ಗ್ಯಾಸ್ ತಾನಾಗೆ ರಿಲೀಸ್ ಆಗೋಕ್ಕೆ. ಸೊ ಸೇಮ್ ಅದೇ ಥರ ಮಾಡಿದೆ ನಿಮ್ಗೆ ಇದೇ ಥರ ಒರಿಜಿನಲ್ ರೆಸಿಪಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ನೀವು ಕೂಡ ಉಪ್ಪು ಖಾರ ನೋಡಿಕೊಂಡು ಎಷ್ಟು ಬೇಕೋ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ನೀವು ಟ್ರೈ ಮಾಡಿ. ಈಗ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಮುದ್ದೆ ಥರ ಆಗಿಲ್ಲ, ಉದುರುದ್ರಾಗಿ ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಸೊ ಬದನೆಕಾಯಿ ಕೂಡ ಎಲ್ಲೂ ಹಲ್ವಾ ಥರ ಬೆಂದ್ಕೊಂಡಿಲ್ಲ, ನಮಗೆ ಬಾಯಿಗೆ ಸಿಗೋ ಥರನೇ ಬದನೆಕಾಯಿ ಕೂಡ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಬಂದಿದೆ.
ಇದನ್ನು ಬಿಸಿ ಬಿಸಿ ಇರೋವಾಗನೇ ಪ್ಲೇಟಲ್ಲಿ ಇದ್ರ ಜೊತೆಗೆ ಮೊಸರು ಪಚ್ಚಡಿ ಅಥವಾ ಏನಾದರೂ ಒಂದು ಕಾಯಿ ಚಟ್ನಿನೋ ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಸ್ನ್ಯಾಕ್ಸ್ ಇಟ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.